ಮತ್ತು ವಿವೇಕಾನಂದದ ಗ್ರಾಮ ದೈವವಾಗಿರ್ತಕ್ಕಂಥ ಬೊಮ್ಮಲಿಂಗೇಶ್ವರ ಸ್ವಾಮಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸಿ ಈ ಒಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮಪೂಜ್ಯ ಶ್ರೀಸ್ಥಲ ಬ್ರಹ್ಮಿ ಮರುಳಸಿದ್ಧ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಪದ್ಮಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಈ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಈ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಅವರೇ, ಈ ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಬೇಕು, ಜನರ ಬದುಕನ್ನು ಹಸನು ಮಾಡಬೇಕು ಎಂಬ ಆಶಯವನ್ನು ಹೊಂದಿರತಕ್ಕಂತಹ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಾಗಿರ್ತಕ್ಕಂತಹ ನನ್ನ ಆತ್ಮೀಯರಾಗಿರ್ತಕ್ಕಂಥ ಕೊರಗಪ್ಪ ಪೂಜಾರಿ ಅವರೇ ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಸರ್ವ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ನನ್ನೆಲ್ಲ ಹಿರೇಕಾನಂಗಲ ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರತಕ್ಕಂತಹ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸ್ವಯಂ ಸೇವಕರೇ. ಧರ್ಮಸ್ಥಳ ಅಂದರೆ ಶಿಸ್ತು, ಸಂಸ್ಕೃತಿ, ಸಂಸ್ಕಾರ. ಅಂತಹ ಶಿಸ್ತು, ಸಂಸ್ಕೃತಿ, ಸಂಸ್ಕಾರದ ಪ್ರತಿರೂಪ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸದಸ್ಯರಾಗಿರ್ತಕ್ಕಂತಹ ನೀವೆಲ್ಲ ಹೇಗಪ್ಪ ಅಂದರೆ, ಒಳೆ ಸಾಲಿನಲ್ಲಿ ಹೊನ್ನ ಬಿತ್ತಿದವರು, ಭೂದೇವಿಗೆ ಬಾಸಿಂಗ ತೊಡಿಸಿದವರು, ಕಾಯಕದಲ್ಲಿ ಕೈಲಾಸವನ್ನು ಕಂಡವರು, ದುಡಿಮೆಯೇ ದೇವರು ಅಂತ ನಂಬಿ ಧರ್ಮದ ಮಾರ್ಗದಲ್ಲಿ ನಡೆಯುವವರು. ಇಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮವಾಗಿರ್ತಕ್ಕಂತಹ ಧರ್ಮದ ಮಾರ್ಗದಲ್ಲಿ ಸಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಅರಿವನ್ನು ಪಡೆದಿರ್ತಕ್ಕಂತಹ ಎಲ್ಲ ಈ ಸುತ್ತಮುತ್ತಲ ಗ್ರಾಮಸ್ಥರೇ, ಗಾಳಿ ಮೊದಲನೆಯ ಅಗತ್ಯ, ನೀರು ಎರಡನೆಯ ಅಗತ್ಯ, ಆಹಾರ ಮೂರನೆಯ ಅಗತ್ಯ, ವಸತಿ ನಾಲ್ಕನೆಯ ಅಗತ್ಯ. ಬದುಕುವುದು ಅನ್ನ ನೀರಿನಿಂದಾದರೂ ಬಾಳುವುದು ಬೆಳಕಿನಿಂದ. ಬದುಕುವುದು ಅನ್ನ ನೀರಿನಿಂದಾದರೂ ಬಾಳುವುದು ಬೆಳಕಿನಿಂದ. ಬೆಳಕಿನ ಬಾಳೆ ಚಂದ. ಆದ್ದರಿಂದ ನೀವು ಎಲ್ಲರೂ ಬದುಕಲಿಕ್ಕೆ ಅನ್ನ ನೀರು ಬೇಕು, ನಮಗೂ ಬೇಕು, ಬೇರೆ ಪ್ರಾಣಿಗಳಿಗೂ ಬೇಕು. ಆದರೆ ನಾವು ಬಾಳಬೇಕು. ಯಾಕೆ? ಬೇರೆ ಪ್ರಾಣಿಗಳಿಗಿಂತಲೂ ವಿಶೇಷವಾಗಿರ್ತಕ್ಕಂತಹ ಉನ್ನತವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಮನುಷ್ಯ ಜೀವಿ ನಾವು ಬಾಳಬೇಕು ಅಂದರೆ ಮನುಷ್ಯನಿಗೆ ಬೆಳಕು ಬೇಕು. ಬೆಳಕು ಅಂದ್ರೇನು? ಸುಜ್ಞಾನ, ಸಂಸ್ಕೃತಿ, ಸನ್ಮತಿ, ಸಹಬಾಳ್ವೆ, ಸಮನ್ವಯತೆ, ಇವೆಲ್ಲವನ್ನು ಯಾರು ಅಳವಡಿಸಿಕೊಂಡಿರ್ತಾರೋ ಅವರನ್ನು ನಾವು ಬೆಳಕನ್ನು ಪಡೆದಿರ್ತಕ್ಕಂತಹ ಸುಜ್ಞಾನಿಗಳು ಅಂತ ಕರಿತೀವಿ. ಅಂತಹ ಬೆಳಕಿನ ಬದುಕನ್ನು ಬಾಳಲಿಕ್ಕೆ ಬೇಕಾಗಿರ್ತಕ್ಕಂಥ ನಾವೆಲ್ಲರೂ ಸಹ ಮನುಷ್ಯನ ಬದುಕಿಗೆ ಬೇಕಾಗಿರ್ತಕ್ಕಂತಹ ಬೆಳಕನ್ನು ನೀಡಿ ತಾನೂ ಬೆಳಕಾಗುವುದರ ಜೊತೆಗೆ ಎಲ್ಲರ ಬದುಕಿನಲ್ಲಿ ಬೆಳಕನ್ನು ಮೂಡಿಸಬೇಕು ಎಂಬ ಸದಾಶಯವನ್ನು ಹೊಂದಿರತಕ್ಕಂಥವರು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು. ಯಾಕಪ್ಪ ಅಂದರೆ ಅವರೇ ಒಂದು ದಿವ್ಯವಾದ ಚೈತನ್ಯ, ದಿವ್ಯವಾದ ಬೆಳಕು, ದಿವ್ಯವಾದ ವ್ಯಕ್ತಿತ್ವ. ಅವ್ರಿಗಿದ್ಯಾವುದು ಬೇಕಿಲ್ಲ. ಆದರೆ ಈ ಭೂಮಿಯ ಮೇಲೆ ನಾನು ಹುಟ್ಟಿದ್ದೇನೆ, ಜಗತ್ತಿಗೆ ಏನನ್ನಾದರೂ ಕೊಡಬೇಕು, ಕಷ್ಟದಲ್ಲಿರುವ, ನೋವಿನಲ್ಲಿರುವ, ದಾರಿ ತಪ್ಪಿರುವ ಎಲ್ಲ ಜನರಿಗೆ ಬೆಳಕನ್ನು ನೀಡಿ ಅವರ ಬದುಕನ್ನು ಹಸನ ಮಾಡಿಸ್ಕೊಳಿಸ್ಬೇಕು ಎಂಬ ಸದಾಶಯವನ್ನು ಹೊಂದಿರತಕ್ಕಂಥವರು ಪೂಜ್ಯರು. ಅಂತಹ ಪೂಜ್ಯರ ಜೊತೆಯಲ್ಲಿರ್ತಕ್ಕಂಥವರು ನಾವು ಧನ್ಯರು. ಆದ್ಮೇಲೆ ಜೀವನ ಅಂದರೆ ಕೇವಲ ಉಸಿರಾಡುವುದು, ಊಟ ಮಾಡುವುದಲ್ಲ. ಹಾಗಾದ್ರೆ ಜೀವನ ಅಂದ್ರೇನು? ನಿಜವಾದ ಜೀವನ ನಾನು ಆನಂದವಾಗಿರೋದರ ಜೊತೆಗೆ ಇನ್ನೊಬ್ಬರ ಆನಂದವನ್ನು ಹೆಚ್ಚಿಸುವುದು. ನಾನಷ್ಟೇ ಆನಂದವಾಗಿದ್ದರೂ ಸಾಲದು, ಬೇರೆಯವರಿಗೂ ಆನಂದವನ್ನು ಹೆಚ್ಚಿಸಿ ಅವರ ಆನಂದವನ್ನು ಹೆಚ್ಚು ಮಾಡ್ತಕ್ಕಂಥ ಶಕ್ತಿ ಯಾರಲ್ಲಿರುತ್ತೋ ಅವರೇ ನಿಜವಾಗಿರ್ತಕ್ಕಂಥ ಸಜ್ಜನರಾಗ್ತಾರೆ, ಸಾತ್ವಿಕರಾಗ್ತಾರೆ, ನಿಜವಾದ ವ್ಯಕ್ತಿತ್ವವನ್ನು ಶಕ್ತಿಯಾಗಿ ನಿಲ್ತ್ಕೊತಾರೆ. ಅಂತಹ ಕೆಲಸವನ್ನು ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೂಲಕ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂದರೆ ಸರ್ವಾಂಗೀಣ ಸಮಾಜದ ವಿಕಾಸವನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಇಲ್ಲಿದೆ. ಮನುಷ್ಯ ಕೇವಲ ಧರ್ಮಸ್ಥಳ ಸಂಘ ಅಂದರೆ ಸಾಲ ಕೊಡಲಿಕ್ಕೆ, ಸಾಲ ಕಟ್ಟಿಸ್ಕೊಳ್ಳಿಕ್ಕಿರ್ತಕ್ಕಂಥ ಸಂಘ ಅಲ್ಲ. ಸಮಾಜದ ಎಲ್ಲ ಸ್ತರದ ಜಾತಿ ಮತ ಭೇದ ಭಾವಗಳನ್ನು ಹೋಗಲಾಡಿಸಿಬಿಟ್ಟು ಮಾನವ ಕಲ್ಯಾಣವನ್ನು ಬಯಸ್ತಕ್ಕಂತಹ ಯೋಜನೆಗಳು ಈ
ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಇದ್ದಾವೆ. ಇವೆಲ್ಲವೂ ಸಹ ನಮ್ಮ ಬದುಕಿನ ಪಥವನ್ನು ಬದಲಾಯಿಸಿಬಿಟ್ಟು ನಮ್ಮ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತವೆ. ನಾವು ಒಂದು ಹೊಸ ಪಥದಲ್ಲಿ ಸಾಗಲಿಕ್ಕೆ ಒಂದು ಶಕ್ತಿಯಾಗಿ ಧರ್ಮಸ್ಥಳದ ಮಂಜುನಾಥನು ಇರ್ತಾರೆ ಮತ್ತು ನಮ್ಮ ವೀರೇಂದ್ರ ಹೆಗ್ಗಡೆಯವರು ಇರ್ತಾರೆ. ಹಾಗಾದರೆ ಆಡು ಮುಟ್ಟದ ಸೊಪ್ಪಿಲ್ಲ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಇಲ್ಲದೇ ಇರತಕ್ಕಂಥ ಕಾರ್ಯಕ್ರಮವಿಲ್ಲ ಎಂಬ ಹೊಸದೊಂದು ಗಾದೆ ಇದೆ. ಯಾಕಪ್ಪ ಅಂದರೆ ಎಲ್ಲ ಕಾರ್ಯಕ್ರಮಗಳನ್ನು ಪೂಜ್ಯರು ರೂಪಿಸಿದಷ್ಟೇ ಅಲ್ಲ, ಆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಧರ್ಮ ಮತ್ತು ಆಧ್ಯಾತ್ಮಕ್ಕಾಗಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು, ಕೃಷಿಯ ಅಭಿವೃದ್ಧಿಗಾಗಿ ಕೃಷಿ ಸಾಲಗಳು ಮತ್ತು ಕೃಷಿ ಯಂತ್ರಾಗಾರಗಳು, ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಸುವಿಧಿ ನಿಧಿ ಮತ್ತು ಪೀಠೋಪಕರಣಗಳು ಮತ್ತು ಶಿಕ್ಷಕರನ್ನು ನೇಮಿಸ್ತಾ ಇದ್ದಾರೆ. ಜೊತೆಗೆ ಆರೋಗ್ಯಕ್ಕಾಗಿ ಸಂಪೂರ್ಣ ಸುರಕ್ಷಾ ಯೋಜನೆ ಇದೆ. ಅನಾಥರಿಗೆ ವೃದ್ಧರಿಗೆ ಪಿಂಚಣಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಜ್ಞಾನಕ್ಕಾಗಿ ಗ್ರಂಥಾಲಯಗಳನ್ನು ಕಟ್ಟಿಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರು ಬೇಕು ಅಂತ ಗ್ರಾಮಗಳಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಗ್ರಾಮ ಪ್ರದೇಶದ ಕೆರೆಗಳಿದಾವಲ್ಲ, ಅವು ನಮ್ಮ ಜೀವಂತಿಗೆಯ ಪ್ರತಿರೂಪ. ಕೆರೆಗಳಿಲ್ಲದೆ ಹೋದರೆ ನಮ್ಮ ಅಡಿಕೆ ತೋಟನೂ ಇರಲ್ಲ, ಯಾವ ತೋಟನೂ ಇರಲ್ಲ, ನಾವು ಇರೋದಿಲ್ಲ. ಆದ್ದರಿಂದ ಕೆರೆಗಳ ಉಳೆತ್ತಿಸಿಬಿಟ್ಟು ಅವುಗಳನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತ ನಮ್ಮ ಗ್ರಾಮಗಳಲ್ಲಿರ್ತಕ್ಕಂತಹ ದೇವಾಲಯಗಳನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಕೆಲಸವನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಜೊತೆಗೆ ಪ್ರಕೃತಿಯನ್ನು ಉಳಿಸ್ಬೇಕು ಅಂತ ವನಮಹೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಗಿಡಗಳನ್ನು ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಸಾಮಾಜಿಕ ಪಿಡುಗಾಗಿರ್ತಕ್ಕಂತಹ ಮದ್ಯಪಾನ ಮಾಡ್ತಕ್ಕಂಥವರಿಗೆ ಮದ್ಯವರ್ಜನ ಶಿಬಿರಗಳನ್ನು ಏರ್ಪಡಿಸಿಬಿಟ್ಟು ಅವರನ್ನು ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾರು ದಿಕ್ಕು ದೆಸೆ ಇಲ್ಲದಿರ್ತಕ್ಕಂಥ ಅನಾಥ ಹೆಣ್ಣು ಮಕ್ಕಳಿಗೆ ವಾತ್ಸಲ್ಯ ಯೋಜನೆಯಡಿ ಆ ಧರ್ಮಸ್ಥಳ ಯೋಜನೆಯಿಂದಲೇ ಮನೆಯನ್ನು ಕಟ್ಟಿಕೊಡ್ತಾರೆ ಫ್ರೀಯಾಗಿ. ಜೊತೆಗೆ ಉಳಿತಾಯವನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ವ್ಯಕ್ತಿತ್ವವನ್ನು ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ ಇಂತಹ ಅನೇಕ ತರಬೇತಿಗಳನ್ನು ಕೊಟ್ಟು ನಮ್ಮ ಬದುಕಿಗೆ ಒಳ್ಳೆಯ ಸುಜ್ಞಾನದ ಬೆಳಕನ್ನು ನೀಡ್ತಾ ಇದ್ದಾರೆ. ಇವೆಲ್ಲವೂ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾದರೆ ನಮ್ಮ ಬದುಕಿನ ಅಂತರಂಗದ ಕತ್ತಲು ಹೋಗಿಬಿಟ್ಟು ಬೆಳಕು ಬರಬೇಕು ಅಂದರೆ ನಮಗೆ ಆ ಬೆಳಕನ್ನು ನೀಡ್ತಕ್ಕಂಥ ಎರಡು ಶಕ್ತಿಗಳು ಯಾವುದಪ್ಪ ಅಂದರೆ ದೇವರು, ಧರ್ಮ ಮತ್ತು ಆಧ್ಯಾತ್ಮ. ಯಾರು ದೇವರಲ್ಲಿ ನಂಬಿಕೆ ಇಟ್ಟಿರ್ತಾರೋ, ಧರ್ಮ ಮತ್ತು ಆಧ್ಯಾತ್ಮದ ಮಾರ್ಗದಲ್ಲಿ ಸಾಕ್ತಾರೋ ಅವರ ಬದುಕಿನಲ್ಲಿ ಎಂದಿಗೂ ಕತ್ತಲು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮೀಯರೇ, ಈ ಜಗತ್ತಿನಲ್ಲಿ ನಮ್ಮೂರಿನಲ್ಲಿ, ನಿಮ್ಮೂರಿನಲ್ಲಿ, ಇಲ್ಲಿ ಕೂತಿರೋರಲ್ಲಿ 4 ರೀತಿಯ ಜನಗಳಿರೋದು. ಈ ಯಾವುದೇ ಧರ್ಮ ಜಾತಿ ಯಾರಿಗಿಲ್ಲ, 4 ರೀತಿ ಜನಗಳಿರೋದು. ಯಾರು 4 ರೀತಿ ಜನರು? ಮೊದಲನೇ ಗುಂಪಿನ ಯಾರಪ್ಪ ಅಂದರೆ ನಾನು ಸರಿ ಇದ್ದೇನೆ, ಈ ಜಗತ್ತು ಸರಿಗಿಲ್ಲ. ಹೆಂಗೆ ಹೇಳ್ತಾರೆ ಗೊತ್ತಾ ಅವರು? ನಾನು ಸರಿ ಕಣಪ್ಪ, ಜಗತ್ತು ಇದು ಸರಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಾರೆ. ಇವರು 1ನೇ ವರ್ಗ. ಇನ್ನು 2ನೇ ವರ್ಗದಲ್ಲಿದ್ದಾರೆ, ಜಗತ್ತು ಸರಿ ಐತಿ ಮಾರಾಯ, ನಾನೇ ಸರಿ ಇಲ್ಲ. ಜಗತ್ತು ಚೆನ್ನಾಗಿದೆ, ನಾನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಇದು 2ನೇ ವರ್ಗ. ಇನ್ನೊಂದು ವರ್ಗದಲ್ಲಿದ್ದಾರೆ, ನಮ್ಮ ದೇವಸ್ಥಾನ ಕಟ್ಟೆಯಲ್ಲಿ ಅರ್ಲಿ ಮರ ಕೆಳಗೆ ಎಲ್ಲವರಲ್ಲಿ ಇರ್ತಾರೆ. ಜಗತ್ತು ಸರಿ ಇಲ್ಲ, ನಾನು ಸರಿ ಇಲ್ಲ, ಯಾವುದು ಸರಿ ಇಲ್ಲ, ಸಾಂಗ್ಗಳು ಸರಿ ಇಲ್ಲ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸರಿ ಇಲ್ಲ, ಯಾವುದು ಸರಿ ಇಲ್ಲ. ಅವ್ರನ್ನ ಒಪ್ಸೋಕೆ ಯಾರ ಕೈಲೂ ಆಗಲ್ಲ. ಟೀಕಾಸೂರರು ಅಂಥವ್ರು ಇದ್ದಾರೆ. ಇನ್ನು 4ನೇ ವರ್ಗದ ಜನ ಯಾರಪ್ಪ ಅಂದರೆ ನಾನು ಸರಿ ಇದ್ದೇನೆ, ಜಗತ್ತು ಸರಿ ಇದೆ, ನಾನು ಸರಿ ಇದ್ದೇನೆ, ಜಗತ್ತು ಸರಿ ಇದೆ. ಈ 4 ವರ್ಗದಲ್ಲಿ ನಾವು ಎಲ್ಲೇ ಇರಲಿ, ನಾವು ಯಾರನ್ನು ಗುಂಪು ಮಾಡೋದು ಬೇಡ. ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳೋಣ. ನಾವು ಎಲ್ಲೇ ಇದ್ರೂ ಎಲ್ಲಿ ಬರಬೇಕು? ನಾನು ಸರಿ ಇದ್ದೇನೆ, ಜಗತ್ತು ಸರಿ ಇದೆ, ನಾನು ಸರಿ ಇದ್ದೇನೆ, ಜಗತ್ತು ಸರಿ ಇದ್ದೇನೆ ಅಂತ ನಾವೆಲ್ಲರೂ ಅಂದ್ಕೊಂಡಾಗ ನಮ್ಮ ಬದುಕಿನ ಭಾರ, ನೋವು, ಸಂಕಟ ಕಡಿಮೆ ಆಗುತ್ತೆ. ನಿಮ್ಮ ತಲೆ ಮೇಲೆ ಏನಾದರೂ ಒಂದು 100 kg ಭಾರ ಹೊರಿಸಿದ್ರೆ ಏನಂತೀರ? ತಲೆ ಭಾರ ಅಂತೀರ. ಅದೇ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ಕಷ್ಟಗಳು, ನೋವುಗಳು ಎಂಬ ಭಾರವನ್ನು ನಾವು ಹೊತ್ಕೊಂಡಿರ್ತೀವಿ. ಆ ದೇವ್ರಿಗೆ ಕಣ್ಣಿಲ್ಲ ಮರೆಯ ಅಂತೀವಿ. ಅದೇ ಭಾರವನ್ನು ಇದ್ಯಾವುದು ನಂದಲ್ಲ ಮರೆಯ, ಎಲ್ಲ ನಿಂದೆಯ, ಒಳ್ಳೆಯದು ನಿಂದೆ, ಕೆಟ್ಟದು ನಿಂದೆ, ನಂದೇನೂ ಇಲ್ಲ ಅಂತ ಭಗವಂತನ ಮೇಲೆ ಹಾಕ್ಬಿಟ್ರೆ ನಮ್ಮ ತಲೆಯ ಭಾರ ಹಗುರಾಗುತ್ತೋ? ಭಾರ ಆಗುತ್ತೆ. ಆದರೆ ನಾವು ಯಾರೂ ಆ ಥರ ಹಾಕೋಕ್ಕೆ ಹೋಗೋದಿಲ್ಲ.
ಯಾಕೇಳಿ ನಾವು ಹೊತ್ಕೊಳ್ತೀವಿ ನಮ್ಮ ಭಾರ. ಭಗವಂತನಿಗೆ ನನ್ನನ್ನು ನಾನು ಅರ್ಪಣೆ ಮಾಡಿಕೊಳ್ಳೋದಿಲ್ಲ. ಭಗವಂತ ಒಳ್ಳೆಯದು ನಿಂದೆ, ಕೆಟ್ಟದು ನಿಂದೆ, ನಂದೇನು ಇಲ್ಲ ಮಾರಾಯ ಅಂತ ಅವನಿಗೆ ಅರ್ಪಿಸಿಬಿಟ್ರೆ ನಮ್ಮ ತಲೆ ಹಗುರ ಆಗುತ್ತೆ, ಬದುಕು ಸುಲಭ ಆಗುತ್ತೆ. ಆತ್ಮೀಯರೇ, ಹಾಗಾದರೆ ನಾನೇ ಎಲ್ಲ ಮಾಡಿದ್ದೇನೆ, ನಾನೇ ನಾನು ಅಂದ್ಕೊಂಡಂತೆ ಇದ್ದೇನೆ ಅಂತ ಅನ್ನೋದಾದರೆ ನಾವು ಅಂದ್ಕೊಂಡಂತೆ ನಮ್ಮ ಬದುಕಿರ್ಬೇಕಾಯ್ತು ತಾನೆ? ಯಾರಾದರೂ ಕೈ ಎತ್ತಿ, ನಾನು ಅಂದ್ಕೊಂಡಂಗೆ ನನ್ನ ಬದುಕಿದೆ, ನಾನು ಇಂಥವ್ರ ಹೊಟ್ಟೆಲಿ ಹುಟ್ಟಬೇಕು ಅಂತ ಅಂದ್ಕೊಂಡಿದ್ದೆ, ಅವ್ರ ಹೊಟ್ಟೆಲೇ ಹುಟ್ಟಿದ್ದೇನೆ, ನಾನು ಇಂಥ ಶಿಕ್ಷಣ ಪಡಿಬೇಕು ಅಂತ ಅಂದ್ಕೊಂಡಿದ್ದೆ, ಶಿಕ್ಷಣ ಪಡೆದಿದ್ದೇನೆ, ನನಗಿಂಥ ಗಂಡನೇ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ, ಅಂಥ ಗಂಡನೇ ಸಿಕ್ಕಿದ್ದಾನೆ, ನನ್ನ ಬದುಕು ಹಿಂಗೆ ಇರಬೇಕು ಅಂತ ಅಂದ್ಕೊಂಡಿದ್ದೆ, ಹಿಂಗೆ ಇದೆ ಅಂತ ಯಾರು ಇದ್ದಾರಾ? ಇಲ್ಲ, ಇದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಬದುಕು ನಮ್ಮ ಕೈಯಲ್ಲಿ ಇಲ್ಲ ಅಂತ. ಬದುಕು ನನ್ನ ಕೈಯಲ್ಲಿ ಇಲ್ಲ ಅಂದಮೇಲೆ ಯಾರ ಕೈಯಲ್ಲಿದೆ? ಭಗವಂತನ ಕೈಯಲ್ಲಿದೆ. ಭಗವಂತ ಯಾರ್ಯಾರಿಗೆ ಏನೇನು ಮಾಡಬೇಕೋ, ಕಷ್ಟ ಯಾರಿಗೆ ಕೊಡಬೇಕು, ಸುಖ ಯಾರಿಗೆ ಕೊಡಬೇಕು, ಯಾರನ್ನು ಏನು ಮಾಡಬೇಕು ಎಂಬುದನ್ನು ಎಲ್ಲವನ್ನು ಅವನು ಬರೆದಿಟ್ಟಿರ್ತಾನೆ. ಆ ಥರ ಬದುಕೋದಷ್ಟೇ ನಾವೆಲ್ಲರೂ ಪಾತ್ರಧಾರಿಗಳು. ಸೂತ್ರಧಾರ ಭಗವಂತ. ಸೂತ್ರ ಇಟ್ಕೊಂಡು ಆಡಿಸ್ತಾ ಇರ್ತಾನೆ, ನಾವು ನಮ್ಮ ಪಾತ್ರ ಅಭಿನಯ ಮಾಡೋದು, ಮುಗಿದ ಮೇಲೆ ಹೋಗ್ತಾ ಇರ್ತಕ್ಕಂಥದ್ದು. ಆದ್ರೆ ನಾವೇನು ಅಂದ್ಕೊಳ್ತೀವಿ, ನಾನೇ ಸೂತ್ರಧಾರ, ನಾನೇ ಪಾತ್ರಧಾರ ಅಂದ್ಕೊಂಡಾಗ ಬದುಕು ಕಷ್ಟ ಆಗ್ತದೆ. ಆದ್ದರಿಂದ ಅದಕ್ಕೆ ಡಿ ವಿಜಯ್ ಅವರು ಹೇಳ್ತಾರೆ, ಇಳೆಯಿಂದ ಮೊಳಕೆ ಒಡೆಯೊಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ, ಬೆಳಕಿಯುವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಈ ಭೂಮಿಯಿಂದ ಒಂದು ಸಸ್ಯ ಮೊಳಕೆ ಹೊಡೆದು ಹೊರಗೆ ಬರಬೇಕಾದ್ರೆ ನನಗೇನಾದ್ರು ತಮಟೆ ಬಾರಿಸ್ರಿ ಅಂತ ಕೇಳುತ್ತಾ? ಕೇಳೋದಿಲ್ಲ. ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿ ಒಂದು ಮಾವಿನ ಹಣ್ಣು ಹಣ್ಣಾಗಬೇಕಾದ್ರೆ ನನಗೆ ಏನಾದರೂ ಒಂದು ಶಬ್ದವನ್ನು ಮಾಡಿ ಅಂತ ಕೇಳೋದಿಲ್ಲ. ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂತಹ ಸೂರ್ಯ ಚಂದ್ರರೂ ಸಹ ಬೆಳಗ್ಗೆ ಮೂಡಬೇಕಾದ್ರೆ, ಸಾಯಂಕಾಲ ಮುಳುಗಬೇಕಾದ್ರೆ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಯನ್ನು ಬಯಸೋದಿಲ್ಲ. ಇವೆಲ್ಲವೂ ಪ್ರಕೃತಿ ದತ್ತವಾಗಿ ನಡೀತಾ ಇರಬೇಕಾದ್ರೆ ಮನುಷ್ಯರಾಗಿರ್ತಕ್ಕಂತಹ ನಾವು ನಾನು 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 ಅಂತ ಯಾಕೆ ಅನ್ನಬೇಕು? ನಾನು ಎಂಬ ಭಾವವನ್ನು ಬಿಟ್ಟಾಗ, ಅದಕ್ಕೆ ಬೇಂದ್ರವರು ಹೇಳ್ತಾರೆ, ನಿನ್ನೊಳಗೆ ನೀನೊಕ್ಕು ನಿನ್ನ ನೀನೇ ಕಂಡು ನೀನೇ ನೀನಾಗು ಗೆಳೆಯ ಅಂತ. ನಮ್ಮೆಲ್ಲರ ಅಂತರಂಗದ ಶ್ರೇಷ್ಠವಾದ ಮಿತ್ರ ಯಾರಪ್ಪ ಅಂದರೆ ಯಾರು ಹೇಳ್ರಿ? ನಾವ್ಯಾರು ನನ್ನ ಜೊತೆಯಲ್ಲಿ ಮಾತಾಡೋದಿಲ್ಲ. ನನ್ನ ಜೊತೆಯಲ್ಲಿ ಅಂದರೆ ನಿಮ್ಮ ಜೊತೆಯಲ್ಲಿ ಎಲ್ಲರ ಮೇಲೆ ಸುದ್ದಿ ಮಾತಾಡ್ತೀವಿ, ಎಲ್ಲರನ್ನೂ ಮಾತಾಡ್ತೀವಿ. ನಿಮ್ಮ ಜೊತೆಯಲ್ಲಿ ನೀವೆಂದರೆ ಒಂದಿವ್ಸ ಮಾತಾಡ್ತೀರ ಕೂತ್ಕೊಂಡು, ದೇವರನ್ನೇ ಮಾತಾಡೋಲ್ಲ. ಇವತ್ತು ಸಂಜೆ ಕೂತ್ಕೊಂಡು ಮಾತಾಡಿ, ನಾನೇನು ಅಲ್ಲ ಮನಸ್ಸೇ, ನೀನು ಎಲ್ಲಿದೆಯಾ, ನೀನು ಹೇಗೆ ನಡೀತಾ ಇದೆಯಾ ಅಂತ ನಿನ್ನ ಜೊತೆಯಲ್ಲಿ ನೀವು ಮಾತಾಡಿ. ಅದು ನಿಮಗಿಂತ ಒಳ್ಳೆಯ ಸ್ನೇಹಿತರು ಯಾರೂ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ನನ್ನನ್ನು ನಾನು ಕಂಡುಕೊಳ್ಳುವಂತೆ ಮಾಡುವುದೇ ಅಧ್ಯಾತ್ಮ. ನಾನೇನು, ನಾನು ಈ ಜಗತ್ತಿಗೆ ಯಾಕೆ ಬಂದಿದ್ದೀನಿ, ನನ್ನ ಕೆಲಸ ಏನು, ನನ್ನ ಕೆಲಸ ಮುಗಿದ ಮೇಲೆ ನಾನು ಮತ್ತೆ ಭಗವಂತನನ್ನು ಹೇಗೆ ಸೇರಬೇಕು ಎಂಬುದನ್ನು ತೋರಿಸೋ ಕೆಲಸವನ್ನು ಆಧ್ಯಾತ್ಮ ಮತ್ತು ಧರ್ಮ ಮಾಡ್ತದೆ. ಅಂತಹ ಧರ್ಮದ ಮತ್ತು ಆಧ್ಯಾತ್ಮದ ಮಾರ್ಗದಲ್ಲಿ ಸಾಕ್ತಕ್ಕಂಥದ್ದೇ ನಮ್ಮ ಕೆಲಸ ಆಗಿರುತ್ತೆ. ಈ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಮನುಷ್ಯರು ಮಾನವರಾಗಿ ಜನಿಸ್ತೀವಿ, ಆದರೆ ದಾನವರಾಗಬಾರ್ದು. ದಾನವ ಅಂದರೆ ರಾಕ್ಷಸರಾಗಬಾರ್ದು. ಏನಾಗಬೇಕಾಗಾದ್ರೆ ಮಹಾದೇವನಾಗಬೇಕು. ಮಾನವ ಮಹಾದೇವನಾಗಬೇಕು, ಜೀವ ಶಿವನಾಗಬೇಕು, ಆತ್ಮ ಪರಮಾತ್ಮನಾಗಬೇಕು. ಅದು ಮನುಷ್ಯನ ಮೂಲ ಉದ್ದೇಶ. ನನ್ನ ಬಂಗಾರ, ನನ್ನ ಆಸ್ತಿ, ಒಡವೆ ಇವೆಲ್ಲವೂ ಲೌಕಿಕವಾದ ವಸ್ತುಗಳು, ಇವೆಲ್ಲ ಬೇಡ ಅಂತ ನಾನು ಹೇಳೋದಿಲ್ಲ. ಆದರೆ ಇವೆಲ್ಲಕ್ಕಿಂತಲೂ ಮೀರಿರ್ತಕ್ಕಂಥದ್ದು ನಾನು ಶಾಂತಿಯಿಂದ, ಪ್ರೀತಿಯಿಂದ, ಸಹನೆಯಿಂದ ಎಲ್ಲರ ಬದುಕಿಗೆ ಬೆಳಕಾಗುವಂತೆ ಬದುಕ್ತಕ್ಕಂಥದ್ದೇ ನಿಜವಾಗಿರ್ತಕ್ಕಂತಹ ಸಂಪತ್ತು. ಅಂಥ ಸಂಪತ್ತನ್ನು ಸಂಪಾದನೆ ಮಾಡಲಿಕ್ಕೆ ಇಂಥ ಪೂಜ್ಯರ ಆಶೀರ್ವಾದಗಳಾಗಿರ್ಬೋದು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಾಗ್ಬೋದು, ಇವೆಲ್ಲವೂ ನಮ್ಮನ್ನು ಬದುಕಿನ ಕತ್ತಲೆಯಿಂದ ಬೆಳಕಿನತ್ತ ಕರ್ಕೊಂಡೋಗ್ತವೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ. ಮನುಷ್ಯನಿಗೆ ಎಲ್ಲಿ ಜ್ಞಾನ ಬರುತ್ತೋ ಆಗ ಆ ಅಜ್ಞಾನ ಹೊರಟೋಗ್ತದೆ. ಆಗ ಅಜ್ಞಾನ ಹೊರಟೋದಾಗ ಸುಜ್ಞಾನ ಬರ್ತದೆ. ಸುಜ್ಞಾನ ಬಂದಾಗ ನಾವೆಲ್ಲರೂ ಸಹ
ಉತ್ತಮವಾಗಿರ್ತಕ್ಕಂಥ ಬದುಕನ್ನು ರೂಪಿಸ್ಕೊಡ್ಲಿಕ್ಕೆ ಕಾರಣ ಆಗ್ತದೆ. ಆದಮೇಲೆ ಇದೇ ಊರಲ್ಲಿ ಒಬ್ಬರು ಹಿರಿಯರಿದ್ದರು. ಆ ಹಿರಿಯರು ಇದೇ ಥರ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇತ್ತು. ದಡ ಬಂದರು, ಗುರುಗಳಿಗೆ 100 ರೂಪಾಯಿ ತೆಗೆದು ದುಡ್ಡು ಕೊಟ್ಬಿಟ್ಟು ನಮಸ್ಕಾರವನ್ನು ಮಾಡಿ ಗುರುಗಳಿಗೆ ಆಶೀರ್ವಾದನ ಪಡ್ಕೊಂಡ್ರು. ಗುರುಗಳು ಕೇಳಿದರು, ಏನಪ್ಪ ಶಿವಪ್ಪ ಚೆನ್ನಾಗಿದೆಯಾ ಅಂದರು. ಹೌದು ಬುದ್ಧಿ ಚೆನ್ನಾಗಿದ್ದೀನಿ ಬುದ್ಧಿ, ಆದರೂ ಇನ್ನೇನು ಬುದ್ಧಿ 65-70 ವರ್ಷ ಆಯಿತು, ಜೀವನದೇ ಚಿಂತೆ ಬುದ್ಧಿ ಇದ್ರು. ನಿನಗೇನು ಚಿಂತೆ ಮಾರಯ್ಯ, ಭಗವಂತ ಎಲ್ಲ ನಿನಗೆ ಕೊಟ್ಟಿದ್ದಾನಲ್ಲ ಅಂದರು. ಏನೇ ಅಲ್ಲಪ್ಪ, ಚಿಂತೆ ಮಾಡಲಿಕ್ಕೆ ಈ ಭೂಮಿ ಮೇಲೆ ನಿಂದು ಅಂತ ಏನಿದೆ ಅಂತ ಕೇಳಿದ್ರು ಬುದ್ಧಿಯವರು. ಆಗ ಅವರು, ಏನು ಬುದ್ಧಿ ಹಿಂಗಂತೀರಾ, ಕಷ್ಟಪಟ್ಟು 10 ಎಕರೆ ಅಡಿಕೆ ತೋಟ ಮಾಡಿದ್ದೀನಿ, 2 ಕೋಟಿ ರೂಪಾಯಿಂದು ಡೂಪ್ಲೆಕ್ಸ್ ಮನೆ ಕಟ್ಸಿದ್ದೀನಿ, ನನ್ನ ಹೆಂಡ್ತಿಗೆ ಒಂದು ಅರ್ಧ kg ಬಂಗಾರ ಮಾಡಿಸಿದ್ದೀನಿ, ನನ್ನ ಮಗನಿಗಾಗಿ ಒಂದು 20 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ದೀನಿ, ಇದೆಲ್ಲ ನಂದೇ ಬುದ್ಧಿ, ಏನು ಬುದ್ಧಿ ನೀವು ನಿಂದು ಏನಿತ್ತು ಅಂತ ಕೇಳ್ತಿರಲ್ಲ ಅಂದರು. ಬುದ್ಧಿಯವರು, ಅಲ್ಲ ಶಿವಪ್ಪ ಸರಿ ಕಣಪ್ಪ, ಈ ಯಾವುದೇ ಒಂದು ವಸ್ತುವನ್ನು ನಾವು ಎಲ್ಲಿಗಾರು ಹೋಗಬೇಕಾದ್ರೆ ತಗೊಂಡೋದ್ರೆ ಮಾತ್ರ ಅದು ನಮ್ಮದಾಗುತ್ತೆ, ತಗೊಂಡೋಗದೆ ಹೋದರೆ ನಮ್ಮದಲ್ಲ. ನೀನು ಈ ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೆ ನಿನ್ನ ಆಸ್ತಿಯನ್ನು, ಬಂಗಾರವನ್ನು, ಬಿಲ್ಡಿಂಗನ್ನು ತೆಗೆದುಕೊಂಡು ಹೋಗ್ತೀಯಾ? ಇಲ್ಲ ಬುದ್ಧಿ, ತಗೊಂಡೋಗ್ಲಿಕ್ಕಾಗೋದಿಲ್ಲ. ಹಾಗಾದ್ರೆ ನಿಂದು ಇದು ಹೆಂಗಾಗತ್ತಪ್ಪ ಅಂದರು. ಶಿವಪ್ಪ ತಲೆ ಕರ್ಕಂಡ, ಮತ್ತು ನಿಂದು ಇನ್ನೇನಿತ್ತಪ್ಪ ಅಂದರು. ಏನು ಬುದ್ಧಿ ಹಿಂಗಂತೀರ, ಒಳ್ಳೆ ಹೆಂಡ್ತಿ ಇದ್ದಾಳೆ, 1-2 ಮಕ್ಕಳಿದ್ದಾವೆ, ಅವರೆಲ್ಲ ನನ್ನವರಲ್ಲ ಅಂದರು. ಅಲ್ಲಪ್ಪ ಸರಿ, ಅವರು ಹೆಂಡ್ತಿನೂ ನಿನ್ನವಳೆ, ಮಕ್ಕಳು ನಿನ್ನವರೇ, ಅವ್ರು ಏನೇನು ಬೇಕು ಎಲ್ಲ ಮಾಡಿದೀಯಾ, ಆದರೆ ಅವ್ರು ಯಾರು ನೀನು ಈ ಜಗತ್ತನ್ನು ಬಿಟ್ಟು ಹೋಗ್ಬೇಕಾದ್ರೆ ನಿಂತಲ್ಲಿ ಬರೋದಿಲ್ವಲ್ಲ, ಹಾಗಾದ್ರೆ ಯಾಕೆ ನಿನ್ನವರಾಗ್ತಾರೆ ಅಂದರು. ಇವು ಇನ್ನೂ ಸರಿ ತಲೆ ಕರ್ಕೊಂಬಿಟ್ಟು, ಬುದಿ ಈ ದೇಹ ನಂದು ಅಂದ. ದೇಹ ನಂದನಪ್ಪ, ಇದು ಈ ದೇಹ ಪಂಚಭೂತಗಳಿಂದ ಆಗಿದೆ, ಮತ್ತು ಈ ಜೀವ ಹೋದ್ಮೇಲೆ ಈ ದೇಹ ಪಂಚಭೂತಗಳನ್ನೇ ಸೇರುತ್ತೆ. ಅದು ಮಣ್ಣಿನಲ್ಲಿ ಉಣ್ಬೋದು, ಬೆಂಕಿಯಲ್ಲಿ ಸುಡ್ತೀವಿ ಹೊರತು ಪಂಚಭೂತಗಳಿಂದ ಆಗಿರ್ತಕ್ಕಂಥ ಶರೀರ ಪಂಚಭೂತಗಳನ್ನೇ ಸೇರುತ್ತಲ್ಲಪ್ಪ, ನಿಂದೆಂಗಾಗುತ್ತೆ ಅಂದರು. ಅವನು ಶಿವಣ್ಣ ಬಿಡಲಿಲ್ಲ, ಬುದ್ಧಿ ಮನಸ್ಸು ನಂದು ಅಂದ. ಅಯ್ಯೋ, ನಿನ್ನ ಮನಸ್ಸು ಇದೆ ನಮ್ಮೆಲ್ಲರ ಜೊತೆಯಲ್ಲಿ, ಆದರೆ ಮನಸ್ಸನ್ನು ನೋಡಿರೋ ಯಾರ ಇದ್ದಾರಾ? ಖಂಡಿತ ಇಲ್ಲ. ಹಾಗಾದ್ರೆ ನಿಂದೆಂಗಪ್ಪ ಮನಸ್ಸಾಗುತ್ತೆ ಅಂದರು. ಆವಾಗ ಅವನು ಇನ್ನೂ ಅಷ್ಟು ಇದಲ್ಲ, ಬುದ್ಧಿವಂತ ಇದ್ದ. ಶಿವಪ್ಪ ಕೇಳಿದ, ಬುದ್ಧಿ ಇನ್ನೂ ಇದೆ ಬುದ್ಧಿ ನಂದು, ಏನಪ್ಪ ಹೇಳು ಅಂತ ಹೇಳಿದಾಗ, ಬುದ್ಧಿ ದೇಹನೂ ನಂದಲ್ಲ ಅಂತೀರಾ, ಮನಸ್ಸು ನಂದಲ್ಲ ಅಂತೀರಾ, ಆತ್ಮ ನಂದು ಅಂದ. ಅಯ್ಯೋ ದಡ್ಡನ ಮಗನೇ, ಆತ್ಮ ನಿಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಂದು ದೊಡ್ಡ ಶಕ್ತಿ, ಪರಮಾತ್ಮನ ಶಕ್ತಿ. ಪರಮಾತ್ಮನ ಶಕ್ತಿಯಲ್ಲಿ ನಾನೊಂದು ಅಣು ಅಷ್ಟೆ. ಆ ಅಣು ಪರಿಶುದ್ಧವಾಗಿ ಬಂದು ಜೀವಾತ್ಮನಾಗಿ ನನ್ನ ಶರೀರ ಸೇರ್ಕೊಂಡಿರುತ್ತೆ, ನನ್ನಲ್ಲಿ ಪರಮಾತ್ಮನ ಅಂಶಗಳಿರುತ್ತೆ, ದೈವಿಕ ಗುಣಗಳಿರುತ್ತೆ. ಆ ಜೀವಾತ್ಮ ಮತ್ತೆ ಪರಮಾತ್ಮ ಕಡೆಗೆ ಹೋಗುತ್ತೆ ಕಣಪ್ಪ, ನಿಂದೆ ಹೆಂಗಾಗುತ್ತೆ ಅಂದರು. ಇವನು ತಲೆ ಮೇಲೆ ಟವಲಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡ, ಏನಿದು ಗುರುಗಳು ಎಲ್ಲರಿಗೂ ಹಿಂಗೆ ಉತ್ತರ ಕೊಡ್ತಾಯಿದ್ರಲ್ಲ ಅಂತ. ಹಾಗಾದರೆ ಈಗ ನೀವು ಹೇಳಿ, ಈ ಜಗತ್ತಿನಲ್ಲಿ ನಿಮ್ಮದು ಅಂತ ಏನಿದೆ ಹೇಳಿ, ಏನಿದೆ? ಪಾಪ ಪುಣ್ಯ. ವೆರಿ ಗುಡ್. ಜಗತ್ತಿನ ಕೊನೆಯಲ್ಲಿ ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ನಾವು ಮಾಡಿದ ಧರ್ಮ, ನಾವು ಮಾಡಿದ ಕರ್ಮ, ನಾವು ಮಾಡಿದ ಪಾಪ, ನಾವು ಮಾಡಿದ ಪುಣ್ಯ, ಇವಷ್ಟೇ ನಮ್ಮ ಜೊತೆಯಲ್ಲಿ ಬರೋದು. ಕೆಲವರು ಹೇಳ್ತಾ ಇರ್ತಾರೆ, ಯಾರು ಸತ್ತೋದಾಗ, ಅಯ್ಯಪ್ಪ ಧರ್ಮಾತ್ಮ ನಮ್ಮ ಊರಲ್ಲಿ ಇದ್ನಪ್ಪ, ಎಷ್ಟು ಜನಕ್ಕೆ ಆಸರಿಯಾಗಿ ನಿಂತಿದ್ದ, ಪುಣ್ಯಾತ್ಮ ಇನ್ನೊಂದು 4 ವರ್ಷ ಇರಬೇಕಾಯ್ತು ಅಂತಾರಲ್ವಾ. ಅವನ ಆಸ್ತಿ ಎಷ್ಟು ಮಾಡಿದ್ದಾನೆ, ಅವ್ನ ಬಂಗಾರ ಎಷ್ಟು ಮಾಡಿದ್ದಾನೆ ಮಾತಾಡ್ತಾರ? ಯಾರು ಮಾತಾಡೋದಿಲ್ಲ. ಇನ್ನೂ ಕೆಲವರು ಸತ್ತ ಮಾತಾಡ್ತಾರೆ. ನನ್ನ ಮಗ ಸತ್ತ, 4 ಊರಲ್ಲಿ ಒಂದು 4 ಮನೆ ನೆಮ್ಮದಿಯ ಬದುಕ್ತೇವೆ ಅಂತ ಹೇಳ್ತಾರೆ. ಇದು ಬರುತ್ತೆ, ಇದು ಬರುತ್ತೆ. ನಾವು ಯಾವುದನ್ನು ಸಂಪಾದನೆ ಮಾಡಬೇಕು ಎಂಬುದನ್ನು ಸಂಪಾದನೆ ಮಾಡಿ ಬದುಕನ್ನು ರೂಪಿಸ್ಕೊಳ್ಬೇಕು ಎಂಬುದನ್ನು ತೋರಿಸುವುದೇ ಧರ್ಮಸ್ಥಳದ ಈ ಒಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮ. ಆಗ ಗುರುಗಳು ಹೇಳಿದರು, ಅಯ್ಯೋ ಶಿವಪ್ಪ, ನೀನು ಹೇಳಿದೆಲ್ಲ ಆಸ್ತಿ, ಒಡವೆ, ಬಂಗಾರ, ಹೆಂಡತಿ, ಮಕ್ಕಳು ಎಲ್ಲರೂ ನಿನ್ನವರೇ, ಆದರೆ ಅವೆಲ್ಲವಕ್ಕೂ ಅಂಟಿಕೊಳ್ಳಬಾರದು. ನಾವು ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಇಟ್ಕೋಬೇಕು, ಎಲ್ಲವನ್ನ ಅನುಭವಿಸ್ಬೇಕು, ಭಗವಂತನ ಕರೆ ಬಂದಾಗ ಹೋಗಬೇಕು. ಅದೇ ನಿಜವಾಗಿರ್ತಕ್ಕಂತಹ ಸಾರ್ಥಕವಾದ ಬದುಕು. ಅಂತಹ ಒಂದು ಸಾರ್ಥಕವಾದ ಬದುಕನ್ನು ಬದುಕಲಿಕ್ಕೆ ಬೇಕಾಗಿರ್ತಕ್ಕಂತಹ ಅರಿವನ್ನು, ಜ್ಞಾನವನ್ನು
ನೀಡಲಿಕ್ಕೆ ಇಂಥ ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಮಗೆ ಬೇಕು. ಆದ್ಮೇಲೆ ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ ಏನಂತ, ಹಗಲು 4 ಜಾವ ಅಶನಕ್ಕೆ ಕುದಿಯುವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿಯುವರು, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ನನ್ನೊಳಗಿನ ಮಹಾಗಣವನರಿಯರು ಅಂತ. ಈ ಸಾಮಾನ್ಯವಾಗಿರ್ತಕ್ಕಂತಹ ಲೌಕಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ಸುತ್ತಿಕೊಂಡಿರ್ತಕ್ಕಂಥ ನಾವು ಏನು ಮಾಡ್ತೀವಿ, ನಾನು ನಂದು ಮಕ್ಕಳು ಮರಿ ಸಂಸಾರ ಅಂತ ಅಂದ್ಕೊಂಡ್ಬಿಟ್ಟು ಹಗಲು ರಾತ್ರಿ ಬಟ್ಟೆ ಬಂಗಾರ ಈ ಆಶನ ವಸನಗಳಿಗೆ ನಾವು ಬೇಡಿಕೆಯನ್ನು ಇಟ್ಕೊಳ್ತೀವಿ. ಅನಂತರ ವ್ಯಸನಗಳು ಬದುಕಿನ ನಮ್ಮ ಲೌಕಿಕ ಸಂಬಂಧದ ಬಗ್ಗೆನೇ ಚಿಂತನೆ ಮಾಡ್ತೀವಿ ಹೊರತು ಭಗವಂತನ ಕಡೆಗೆ ಚಿಂತನೆಯನ್ನು ಮಾಡೋದಿಲ್ಲ. ಆದ್ದರಿಂದ ಮೊದಲೆಲ್ಲ ಬಟ್ಟೆ ತೊಳಿಲಿಕ್ಕೆ ಅಗಸರು ಇರ್ತಾಯಿದ್ರು, ಅವರು ನದಿಯಲ್ಲಿ ಹೋಗ್ಬಿಟ್ಟು ಬಟ್ಟೆಯನ್ನು ಒಗಿತಾ ಇದ್ದರು. ಆ ನದಿಯಲ್ಲಿ ಒದಿತಾ ಇರಬೇಕಾಗಿರ್ತಕ್ಕಂತಹ ಅಗಸ ಒಂದು ಬಟ್ಟೆ ಒಗಿತಾನೆ, ಬಿಸಿಲು ಹರಿರ್ತಾ ಇದೆ, ಬಾಯಾರಿಕೆ ಆಗಿದೆ, ಇನ್ನೊಂದು ಬಟ್ಟೆ ಒಗೆದ್ಬಿಟ್ಟು ನೀರು ಕುಡಿಯೋಣ ಅಂತಾನೆ, ನೀರೊಳಗೆ ಇದ್ದಾನೆ, ಇನ್ನೊಂದು ಒಗಿತಾನೆ, ಇನ್ನೊಂದು ಒಗಿತಾನೆ, ಕೊನೆಗೆ ಬಾಯಾರಿ ನೀರೊಳಗೆ ಬಿದ್ದು ಸತ್ತೋಗ್ತಾನೆ. ನೀರೊಳಗೆ ಇದ್ದಾನೆ, ನೀರು ಕುಡಿಬೇಕು ಎಂಬ ಅರಿವಿಲ್ಲದೆ ತಾನೇ ಸತ್ತೋಗ್ತಾನೆ. ಹಾಗೆ ನಿಮ್ಮೆಲ್ಲರ ಒಳಗೆ ಚೈತನ್ಯ ಸ್ವರೂಪನಾಗಿರ್ತಕ್ಕಂತಹ ಭಗವಂತ ಇದ್ದಾನೆ. ನಾವು ಆ ಭಗವಂತನನ್ನು ಬೇರೆ ಕಡೆ ಹುಡುಕ್ತೀವಿ. ಆ ಭಗವಂತನನ್ನು ನಮಗೆ ಕಾಣುವ ಶಕ್ತಿಯನ್ನು ಕೊಡುವುದೇ ದೇವರು, ಧರ್ಮ, ಆಧ್ಯಾತ್ಮ. ಅಂತಹ ಆ ಚೈತನ್ಯವನ್ನು ನಾವೆಲ್ಲರೂ ಪಡ್ಕೊಂಡಾಗ ನಮ್ಮ ಬದುಕು ಹಸನಾಗ್ತದೆ. ಆ ಹಸನಾಗುವ ಬದುಕಿಗೆ ಬೇಕಾಗಿರ್ತಕ್ಕಂತಹ ಎಲ್ಲವನ್ನು ಕೊಡಲಿಕ್ಕೆ ನಮಗೆ ದೇವರು ಬೇಕು, ಧರ್ಮನೂ ಬೇಕು, ಆಧ್ಯಾತ್ಮನೂ ಬೇಕು. ಆ ಮೂಲಕ ನಮ್ಮ ಬದುಕು ಹಸನಾಗಬೇಕು. ಅಂಥ ಒಂದು ಸಾತ್ವಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಆತ್ಮೀಯರೇ, ಪೂಜ್ಯ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ, ಅವ್ರ ಸ್ಪರ್ಶಕ್ಕೆ ಒಳಗಾಗಿದ್ದೇವೆ, ಅವರನ್ನು ನೋಡಿದ್ದೇವೆ ಅಂದರೆ ಮುಂದೆ ಎಷ್ಟೋ ವರ್ಷಗಳ ನಂತರ ಅದು ಇತಿಹಾಸ ಆಗುತ್ತೆ. ನಾವ್ಯಾರೋ ಇಲ್ಲಿರೋದಿಲ್ಲ, ಅವ್ರ ಅಂಥವ್ರ ಜೊತೆಯಲ್ಲಿ ಅಂಥವ್ರ ಸಂಘದಲ್ಲಿ ಕೆಲಸ ಮಾಡಿದ್ದೀವಲ್ಲ, ಅಂಥ ಸಂಘದ ಸದಸ್ಯರಾಗಿದ್ದೀವಲ್ಲ ಅನ್ನುವ ಭಾವ ನಮ್ಮದಾಗಬೇಕು. ಆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಹೆಣ್ಣುಮಕ್ಕಳು ಅಂದರೆ ಒಂದು ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಹೊಂದಿರಬೇಕು. ಗಂಡ, ಮನೆ, ಮಕ್ಕಳು, ಸಂಸಾರ, ದುಡಿಮೆ, ಎಲ್ಲರೊಂದಿಗೆ ಪ್ರೀತಿ ಇವೆಲ್ಲವನ್ನು ಅಳವಡಿಸಿಕೊಂಡು ಬದುಕನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿತ್ವವನ್ನು ಕೊಡ್ತಕ್ಕಂಥ ಶಕ್ತಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಗಿದೆ. ಅದಕ್ಕೆ ಶಿವಯೋಗಿ ಸಿದ್ದರಾಮರು ಹೇಳ್ತಾರೆ, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು, ಮಾಡಿದ ಹೆಣ್ಣು ತನ್ನ ಎದೆಯನೇರಿತ್ತು, ಮಾಡಿದ ಹೆಣ್ಣು ತನ್ನ ಮುಡಿಯೇನೇರಿತ್ತು. ಆದ್ದರಿಂದ ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಹೆಣ್ಣನ್ನು ದೈವತ್ವಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥವರು ನಮ್ಮ ಶರಣರಾಗಿರ್ತಾರೆ. ಆದ್ದರಿಂದ ಇಂಥ ದೈವತ್ವಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಹೆಣ್ಣಿದರಲ್ಲ, ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ನಿಮ್ಮನ್ನು ದೈವತ್ವಕ್ಕೆ ಏರಿಸಿದ್ದಾರೆ. ನೀವೆಲ್ಲ ದೇವರಾಗಬೇಕಪ್ಪ. ಅತ್ತೆ ಮಾವನ ಪ್ರೀತಿ ಮಾಡಬೇಕು, ಗಂಡನ ಪ್ರೀತಿ ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಕಾಯಕ ಮಾಡಬೇಕು. ಆಗ ನಿಮ್ಮ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಈ ಕಾರ್ಯಕ್ರಮಗಳು ಉತ್ತಮವಾಗಿರ್ತಕ್ಕಂತಹ ಹೆಸರನ್ನು ತಂದುಕೊಡುತ್ತೆ. ಕುಟುಂಬನೂ ಚೆನ್ನಾಗಿರುತ್ತೆ, ಸಮಾಜನೂ ಚೆನ್ನಾಗಿರುತ್ತೆ. ಅಂತಹ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು. ಅದಕ್ಕೆ ದಾಸರು ಹೇಳ್ತಾರೆ, ನೆಟ್ಟ ಸಸಿ ಫಲ ಬಿಡುವ ತನಕ ಶಾಂತಿಯ ತಾಳು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು, ಕಷ್ಟ ಬಂದರೆ ತಾಳು ಕಂಗೆಡದು ಬಾಳು, ದುಷ್ಟ ಮನುಜರು ಹೇಳುವ ನಿಷ್ಠುರದ ನುಡಿತಾಳು, ತಾಳು ತಾಳಲೆ ಮನವೇ ತಾಳ್ಮೆಯಿಂದಲೇ ಬಾಳು, ತಾಳ್ಮೆ ಗೆಟ್ಟರೆ ಬದುಕು ಬರಿಗೋಳು ಅಂತ. ಅಂತಹ ತಾಳ್ಮೆಯ ಪ್ರತಿರೂಪ ತಾಯಿ. ಜಗತ್ತಿನಲ್ಲಿ ಇನ್ನೊಂದು ಜೀವಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂತಹ, ಇನ್ನೊಂದು ಜೀವವನ್ನು ಸೃಷ್ಟಿಸ್ತಕ್ಕಂತಹ ತಾಯಿ ಸ್ತನ ಇದೆಯಲ್ಲ, ಅದು ಹೆಣ್ಣಿಗೆ ಕೊಟ್ಟಿರ್ತಕ್ಕಂಥ ಶಕ್ತಿ. ಅಂತಹ ತಾಯಿತನವನ್ನು ಪಡೆದಿರ್ತಕ್ಕಂಥ ನೀವು, ಭಗವಂತ ನಾನೆಲ್ಲರ ಮನೆಯಲ್ಲಿ ಇರೋಕ್ಕಾಗಲ್ಲ, ಎಲ್ಲರ ಮನೆಯಲ್ಲೂ ಮನಸ್ಸಿನಲ್ಲಿ ಇರೋಕ್ಕಾಗಲ್ಲ ಅಂತ ಜಗತ್ತಿನಲ್ಲಿ ತಾಯಂದಿರನ್ನು ಸೃಷ್ಟಿ ಮಾಡಿದ್ದಾನೆ.
ನಿಮ್ಮಿಂದ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳು ಅನುಷ್ಠಾನಗೊಳ್ಳಿ, ಉತ್ತಮವಾಗಿರ್ತಕ್ಕಂತಹ ರೀತಿಯ ಬದುಕು ನಮ್ಮದಾಗಲಿ. ಆ ಮೂಲಕ ನೀವೆಲ್ಲರೂ ಸಹ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡ್ಬಿಟ್ಟು ಉತ್ತಮವಾಗಿರ್ತಕ್ಕಂತಹ ಬದುಕನ್ನು ರೂಪಿಸಿಕೊಂಡ್ರೆ ನಾವು ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸದಸ್ಯರಾಗಿರುವುದಕ್ಕೆ, ಜೊತೆಗೆ ಈ ಸತ್ಯನಾರಾಯಣನ ಪೂಜೆಯನ್ನು ಮಾಡಿರುವುದಕ್ಕೆ ಸಾಕ್ಷಿಯಾಗುತ್ತದೆ. ನಾವೆಲ್ಲರೂ ಇವತ್ತು ಬೆಳಗ್ಗಿನಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ದೇವೆ, ಸತ್ಯನಾರಾಯಣನ ಕಥೆ ಕೇಳಿದ್ದೇವೆ, ಭಕ್ತಿಯಿಂದ ಬೇಡ್ಕೊಂಡಿದ್ದೇವೆ. ಏನಂತ ಬೇಡ್ಕೊಂಡಿದ್ದೀರಾ? ಭಗವಂತ ನನಗೊಬ್ಬರಿಗೆ ಸಂಪತ್ತು ಕೊಡು, ನಾನು ಶ್ರೀಮಂತನಾಗುವಂತೆ ಮಾಡು. ಅದು ಬೇಡಿಕೆ ಅಲ್ಲ. ಸರ್ವೇ ಜನಂತೂ ಸುಖಿನೋ ಬರಂತು ಅಂತ ಎಲ್ಲರಿಗೂ ಒಳ್ಳೆಯದಾಗಬೇಕು. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರು ನಮ್ಮ ಕೂಡಲ ಸಂಗನ ಶರಣರು. ಎಲ್ಲರಿಗೂ ಒಳ್ಳೆಯದಾಗಲಿ, ಮಳೆ ಬರಲಿ, ಬೆಳೆ ಬರಲಿ, ಜಗತ್ತು ಶಾಂತವಾಗಿರಲಿ, ಜಗತ್ತು ಸಮನ್ವಯ ಗುಣದಿಂದ ಇರಲಿ ಅನ್ನುವ ಒಂದು ಒಳ್ಳೆಯ ಬೇಡಿಕೆಯನ್ನು ನಾವು ಇಟ್ಟುಕೊಂಡಾಗ ಆ ಸತ್ಯನಾರಾಯಣ ಪೂಜೆ ಸಾರ್ಥಕವಾಗ್ತದೆ. ಜೊತೆಗೆ ಸತ್ಯನಾರಾಯಣ ಪೂಜೆ ಅಂದರೆ ಪೂಜೆ ಮಾಡಿದ್ದೇವೆ, ಅನುಷ್ಠಾನ ಮಾಡಿದ್ದೇವೆ, ಜೊತೆಗೆ ಸತ್ಯವಂತರಾಗಿ ಬಾಳ್ತೇವೆ, ಸತ್ಯವನ್ನು ಪಾಲಿಸಬೇಕು. ಅಂತಹ ಪಾಲನೆಯನ್ನು ಮಾಡಿದಾಗ ಈ ಪೂಜೆ ಸಾರ್ಥಕತೆಯನ್ನು ಪಡೀತದೆ ಎಂಬ ಮಾತುಗಳನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ತರೀಕೆರೆ ಅಜ್ಜಂಪುರ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ನನ್ನ ಆತ್ಮೀಯರಾಗಿರ್ತಕ್ಕಂತಹ ಡಿ ಎಸ್ ಸುರೇಶ್ ಸರ್ ಅವರಿಗೆ